ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡ್ತಿದ್ವಿ. ಹಾಗಾಗಿ ಬೇಗ ಎದ್ದು ಗುಡಿಸಿ ಒರೆಸಿ ಎಲ್ಲ ಕೆಲಸ ಮುಗಿಸಿ ಅಡುಗೆ ಕೆಲಸಕ್ಕೆ ಬರೋ ಅಷ್ಟೊತ್ತಿಗೆ 8 ಗಂಟೆ ಆಗೋಗಿತ್ತು. ಬೆಳಗ್ಗೆ 4 ಗಂಟೆಗೆ ಎದ್ರೂ ಕೆಲಸ ಅಂತೂ ಮುಗಿತಾ ಇಲ್ಲ. ಹಬ್ಬ ವ್ರತ ಅಂದರೆ ಟೈಮ್ ಓಡ್ತಾ ಇರೋದೇ ಗೊತ್ತಾಗೋದಿಲ್ಲ. ಆದರೆ ನನ್ನ ಪಾಪು ಇನ್ನೂ ಮಲಗಿದ್ದ, ಹಾಗಾಗಿ ನನಗೊಂದು ಸ್ವಲ್ಪ ಕೆಲಸ ಮಾಡೋದಕ್ಕೆ ರಿಲೀಫ್ ಅಂತ ಹೇಳ್ಬೋದು. ನಿನ್ನೆ ನೈಟೇ ನಾವು ತರಕಾರಿ ಎಲ್ಲ ಹಚ್ಕೊಂಡು ಅಡುಗೆದೆಲ್ಲ ರೆಡಿ ಮಾಡ್ಕೊಂಡಿದ್ವಿ. ಆದರೂ ಕೂಡ ಮನೆ ಕೆಲಸ ಸಾರಿಸಿ ಗುಡಿಸಿ ರಂಗೋಲಿ ಹಾಕಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಬರೋ ಅಷ್ಟೊತ್ತಿಗೆ 3 ಅವರ್ ಆಗೋಯ್ತು. ನಾವು ಅಡುಗೆ ಮಾಡೋದಕ್ಕೆ ಭಟ್ರಿಗೆ ಏನು ಹೇಳಿರಲಿಲ್ಲ. ಅಡುಗೆ ಎಲ್ಲ ನಮ್ಮದೇ ಆಗಿತ್ತು. ಸಿಂಪಲಾಗಿ ಮಾಡೋಣ ಅಂದ್ಕೊಂಡು ಒಂದು 20-25 ಜನಕ್ಕೆ ನಾನೇ ಅಡುಗೆ ಮಾಡ್ತಿದ್ದೆ. ಈ ವರ್ಷ 2ನೇ ವರ್ಷ ಸತ್ಯನಾರಾಯಣ ಸ್ವಾಮಿ ಪೂಜೆ ವ್ರತ ನಮಗೆ. ಮೊದಲನೇ ವರ್ಷ ಪಾಪು ನಾಮಕರಣದಲ್ಲೇ ಗ್ರ್ಯಾಂಡಾಗಿ ಮಾಡಿದ್ವಿ. ಈ ವರ್ಷ ಮನೆ ಮಟ್ಟಿಗೆ ಸಿಂಪಲಾಗಿ ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡ್ತಾ ಇದ್ದೀವಿ. ಒಟ್ಟು 5 ವರ್ಷ ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡ್ತೀನಿ ಅಂತ ಹರಕೆ ಮಾಡ್ಕೊಂಡಿದ್ದೆ. ಇನ್ನು 3 ವರ್ಷ ಬಾಕಿ ಇದೆ. ಕೊನೆ ವರ್ಷ ಅಂದರೆ ಉದ್ಯಾಪನೆ ಮಾಡೋ ಟೈಮ್ನಲ್ಲಿ ಗ್ರ್ಯಾಂಡಾಗಿ ಮಾಡೋಣ ಅಂತ ಈಗ ಸಿಂಪಲಾಗಿ ಮಾಡ್ತಿದ್ದೀವಿ. ಅಡುಗೆನಲ್ಲೆಲ್ಲ ಯಾವುದೂ ಲೋಪ ಬರ್ದಿರ ಎಲ್ಲ ಅಡುಗೆನೂ ಚೆನ್ನಾಗಿದ್ದು ಬಂದವರೆಲ್ಲ ಹೊಟ್ಟೆ ತುಂಬ ತೃಪ್ತಿಯಾಗಿ ಊಟ ಮಾಡ್ಕೊಂಡು ಹೋಗುವಾಗಲಪ್ಪ ಅಂತ ದೇವರಲ್ಲಿ ಕೇಳಿಕೊಂಡು ಮೊದಲಿಗೆ ಒಲೆಗೆಲ್ಲ ಪೂಜೆ ಮಾಡಿ ನನ್ನ ಅಡುಗೆನ ಶುರು ಮಾಡಿದೆ. ಆದರೆ ಏನಂದರೆ ಅಡುಗೆ ಮಾಡೋದನ್ನೆಲ್ಲ ಫುಲ್ಲು ಶೂಟ್ ಮಾಡೋವಷ್ಟು ಟೈಮ್ ಇರಲಿಲ್ಲ. 11 ಗಂಟೆಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂತ್ಕೋಬೇಕಿತ್ತು. ದೇವ್ರಿಗೆ ಕೂಡ ನೈವೇದ್ಯ ಕೊಡಬೇಕಿತ್ತು. ಹಾಗಾಗಿ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಎಲ್ಲ ಅಡುಗೆ ಮುಗಿಸ್ಕೋಬೇಕು ಅಂತ ಪ್ರಯತ್ನ ಪಟ್ಟೆ. ಆದರೂ ಕೂಡ ಪೂಜೆ ಕೂತ್ಕೊಳ್ಳೋ ಅಷ್ಟೊತ್ತಿಗೆ 11:30 ಆಗೇ ಹೋಗಿತ್ತು. ಮನೇಲಿ ಅಡುಗೆ ಕೆಲಸ ನಂದಾಗಿದ್ದರೆ ಪೂಜೆಗೆ ಬೇಕಾಗಿರೋ ವಸ್ತುಗಳು ಹಾಗೆ ದೇವರು ಕಲಶ ಎಲ್ಲ ಜೋಡಿಸಿದ್ದು ನಮ್ಮ ಮನೆಯವರು. ಇಬ್ಬರು ಕೂಡ ಕೆಲಸನ ಹಂಚ್ಕೊಂಡು ಮಾಡಿದ್ರಿಂದ ಕಷ್ಟ ಗೊತ್ತಾಗಲಿಲ್ಲ. ನನ್ನ ಪಾಪುನ ಕೂಡ ನನ್ನ ಅಪ್ಪ ಅಮ್ಮ ಮನೆಗೆ ಕರ್ಕೊಂಡು ಹೋಗಿ ಫುಲ್ಲು ರೆಡಿ ಮಾಡಿಕೊಂಡು ಕರ್ಕೊಂಬಂದಾಗಿತ್ತು. ಹಾಗಾಗಿ ಪಾಪುಗೆ ಸ್ನಾನ ಮಾಡಿಸಿ ರೆಡಿ ಮಾಡೋ ಕೆಲಸನೂ ನನಗಿರಲಿಲ್ಲ. 11:30 ಹೊತ್ತಿಗೆ ಪೂಜೆ ಕೂತ್ವಿ. ನನ್ನ ಪಾಪು ಹೈಪರ್ ಆ್ಯಕ್ಟಿವ್ ಮೋಡ್ನಲ್ಲಿದ್ದ. ಮನೆಗೆ ಬಂದಿದ್ದ ಗೆಸ್ಟ್ಗಳ ಜೊತೆ ಎಲ್ಲ ಖುಷಿಯಾಗಿ ಆಟ ಆಡ್ಕೊಂಡು ಎಲ್ಲರೂ ಎಂಟರ್ಟೈನ್ ಮಾಡ್ತಾ ನಮ್ಮ ಜೊತೆಗೂ ಪೂಜೆ ಮಾಡೋದಕ್ಕೆ ಅವಾಗಿವಾಗ ಅಂತ ಬಂದು ಹೋಗಿ ಮಾಡಿ ಆಟ ಆಡ್ಕೊಂಡು ಇರ್ತಿದ್ದ. ಇವತ್ತು ಪೂಜೆ ಕೂಡ ತುಂಬ ಚೆನ್ನಾಗೇ ಆಯಿತು. ಮೊದಲಿಗೆ ಗಣಪತಿ ಪೂಜೆ ಮಾಡಿ ಅದಾದಮೇಲೆ ನವಗ್ರಹ ಪೂಜೆ ಆಗಿ ನವಗ್ರಹಗಳ ಆವಾಹನೆ ಆಗಿ ಜೊತೆಗೆ ಮನೆ ದೇವರ ಆವಾಹನೆ ಮಾಡಿ ಅದರ ಜೊತೆಗೆ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣನ ಆವಾಹನೆಯನ್ನು ಮಾಡಿ ಎಲ್ಲ ದೇವ್ರಿಗೂ ಫಲಪಂಚಾಮೃತ ಅಭಿಷೇಕ ಮಾಡಿದ್ವಿ. ಅಭಿಷೇಕ ಮಾಡ್ತಿರೋ ವಿಡಿಯೋ ನಿಮಗೂ ಕಾಣ್ತಿರ್ಬೋದು. ದೇವರಿಗೆ ಫಲಪಂಚಾಮೃತ ಅಭಿಷೇಕ ನೋಡೋದೇ ಚಂದ. ಇದಿಷ್ಟು ಆದಮೇಲೆ ರಥದ ಪೂಜೆ ಶುರುವಾಯಿತು. ಈ ಮಧ್ಯ ನನ್ನ ಪಾಪು ಆಟ ಆಡ್ಕೊಂಡೇ ಇದ್ದ. ಒಂದ್ಸಲ ನನ್ನ ಜೊತೆ ಬಂದು ಕೂತ್ಕೋತಿದ್ದ, ಒಂದ್ಸತಿ ಅವ್ರ ಅಪ್ಪನ ಜೊತೆ ಬಂದು ಕೂತ್ಕೋತಿದ್ದ, ಇನ್ನೊಂದ್ಸಲ ನಮ್ಮ ಅಪ್ಪನ ಜೊತೆ ಬಂದು ಕೂತ್ಕೊತಾ ಇದ್ದ. ಇವತ್ತು ನಮ್ಮ ಮನೇಲಿ ಪೂಜೆ ಮಾಡಿಸಿದ್ದು ನಮ್ಮ ಅಪ್ಪನೇ. ಹಾಗಾಗಿ ಇವತ್ತಿನ ಪೂಜೆ ತುಂಬ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಮನೆಯವರೆಲ್ಲ ಸೇರಿ ಒಟ್ಟಿಗೆ ಪೂಜೆ ಮಾಡಿದ ದಿನ ಇವತ್ತು. ನನಗಂತೂ ತುಂಬಾ ಖುಷಿ ಆಯಿತು. ಪೂಜೆ ಎಲ್ಲ ಆದಮೇಲೆ ಮಹಾಮಂಗಳಾರತಿ ಆಯಿತು. ಮಹಾಮಂಗಳಾರತಿ ತಗೊಂಡು ಪ್ರದಕ್ಷಿಣೆ ಮಾಡಿ ದೇವರಿಗೆ ಹೂವು ಅಕ್ಷತೆನ ಅರ್ಪಿಸಿ ಎಲ್ಲರೂ ಕೈ ಮುಗಿದು ನಮಸ್ಕಾರ ಮಾಡಿ ಆಮೇಲೆ ಎಲ್ಲ ದೇವರಿಗೆ ಆರತಿ ಮಾಡಿದ್ವಿ. ಅಲ್ಲಿಗೆ ನಮ್ಮ ವ್ರತ ಸಮಾಪ್ತಿ ಆಯಿತು. ಮೊದಲಿಗೆ ನಾನು ಮತ್ತು ಅಮ್ಮ ಇಬ್ಬರು ಸೇರಿ ಆರತಿ ಮಾಡಿದ್ವಿ. ಅದಾದಮೇಲೆ ಮನೆಗೆ ಬಂದಿದ್ದ ಎಲ್ಲ ಸುಮಂಗಲಿಯರನ್ನು ಸೇರಿಸಿ ಒಟ್ಟಿಗೆ ಎಲ್ಲರೂ ಸೇರಿ ಆರತಿ ಮಾಡಿದ್ವಿ. ಆಮೇಲೆ ಬಂದಿರೋ ಸುಮಂಗಲಿಯರಿಗೆಲ್ಲ ಕುಂಕುಮ ಕೊಟ್ಟು ಊಟದ ವ್ಯವಸ್ಥೆ ರೆಡಿ ಆಗಬೇಕಿತ್ತು. ಮಾಡಿರೋ ಎಲ್ಲ ಅಡುಗೆನೂ ದೇವರಿಗೆ ನೈವೇದ್ಯಕ್ಕೆ ಇಟ್ಟಿದ್ವಿ ಸಜ್ಜಿಗೆ ಸಪಾದದ ಜೊತೆಯಲ್ಲಿ. ಆದರೆ ಊಟಕ್ಕೆ ನೆಂಚ್ಕೊಳ್ಳೋಕ್ಕೆ ಮೇಯ್ನ್ ಪದಾರ್ಥ ಅಂದರೆ ಬೇಕಾಗಿರೋದು ಬಜ್ಜಿ ಮತ್ತು ಹಪ್ಪಳ. ಅದೆರಡನ್ನ ನಮ್ಮಪ್ಪ ಮತ್ತು ನನ್ನ ಅಕ್ಕ ಇಬ್ಬರು ಸೇರಿ ಬಜ್ಜಿ ಮತ್ತು ಹಪ್ಪಳನ ಬಿಸಿಯಾಗಿ ಕರೆದು ರೆಡಿ ಮಾಡಿದ್ರು. ಎಲ್ರಿಗೂ ಊಟ ಬಡಿಸಿದ್ವಿ. ಎಲ್ಲರೂ ಊಟ ಮಾಡಿಕೊಂಡು ನಮ್ಮನ್ನು ಹರಿಸಿ ಹೋದರು. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.